ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಕಳೆದ ವಾರ ನನ್ನ ಒಂದು ವಿಡಿಯೋ ತಗೊಂಡು ನೀನು ಯಾವಾಗಲೂ ಆಟೋ ಡ್ರೈವರ್ ಬಗ್ಗೆ ಕೆಟ್ಟದಾಗೆ ವಿಡಿಯೋ ಮಾಡ್ತೀಯ ಅಂತ ನನ್ನ ವಿಡಿಯೋಗೆ ಟ್ಯಾಗ್ ಮಾಡಿ ಯಾರೋ ಒಬ್ಬರನ್ನ ಆಟೋ ಡ್ರೈವರು ನನಗೆ ಎಚ್ಚರಿಕೆ ಕೊಟ್ಟು ವಾರ್ನಿಂಗ್ ಕೂಡ ಕೊಟ್ಟಿದ್ರು. ನಿನಗೆ ಈ ಥರ ಎಲ್ಲ ವಿಡಿಯೋ ಮಾಡಬಾರ್ದು, ಮಾಡಿದ್ರೆ ನಿನಗೆ ನಮ್ಮ ಸಂಘಟನೆಗಳಿಂದ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಕೂಡ ಬೆದರಿಕೆ ಹಾಕಿದ್ರು. ಸರಿ, ಇವಾಗ ನಾವು ನಿಮಗೊಂದು ಕ್ವಶನ್ ನೇರ ಕೇಳ್ತೀವಿ. ನಿಮ್ಮ ಆಟೋ ಡ್ರೈವರ್ಗೆ ಮೊನ್ನೆ ಬಾಯಿ ಬಂದಂಗೆ ಬೈದರು, ಈ ಸ್ಟ್ಯಾಂಡಲ್ಲಿ ಹಾಕಂಗಿಲ್ಲ ಅಂತ ಕೆಟ್ಟ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡಿ ಅವ್ರಿಗೆ ಆಟೋನೇ ಹತ್ಸಕ್ ಹೋಯ್ದ್ರು ಅವ್ರ ಮೇಲೆ. ಇದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಕ್ವಶನ್ ಡೈರೆಕ್ಟಾಗಿ ಕೇಳ್ತೀವಿ. ಯಾಕಂದ್ರೆ ನಾವು ತಪ್ಪು ಎಲ್ಲಿ ನಡೆಯುತ್ತೆ ಅಲ್ಲಿ ಮಾತ್ರನೇ ಮಾತಾಡೋದು. ಅದು ಬೈಕ್ ಟ್ಯಾಕ್ಸಿ ರೈಡರ್ ಆಗಿರ್ಬೋದು, ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು. ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಮಾತಾಡ್ತೀವಿ. ನಾವು ಯಾರ ಪರನೂ ಅಲ್ಲ, ಯಾರು ವಿರೋಧನೂ ಅಲ್ಲ, ನಾವು ನ್ಯಾಯದ ಪರ. ಹಂಗಾಗಿ ನೀವು ತಪ್ಪು ಮಾಡಿದ್ರಾಗೆ ನೀವು ಮಾತಾಡ್ಬೋದಾಯ್ತಲ್ಲ. ಇವಾಗ ಆ ಆಟೋ ಡ್ರೈವರ್ ಬಗ್ಗೆ ಯಾಕೆ ಮಾತಾಡಿಲ್ವಾ? ಹಂಗಾರೆ ಎಲ್ಲ ನಿಮ್ಮ ಆಟೋ ಡ್ರೈವರ್ ಏನೇ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ಎಲ್ಲ ಮುಚ್ಚಾಕೊಂಡ್ಬಿಡ್ತೀರಾ? ಅವರೆಲ್ಲ ಸರಿನಾ? ಇಲ್ಲ ಅವರೇನೋ ನಿಮ್ಮ ಚಡ್ಡಿ ದೋಸ್ತ, ನಿಮ್ಮ ಫ್ರೆಂಡಾ? ಹೇಳಿ ಸ್ವಾಮಿ. ಹಂಗಾದ್ರೆ ಇವತ್ತು ಆ ಆಟೋ ಡ್ರೈವರ್ ಅವರು ಕೂಡ ಒಬ್ಬ ಯೂಟ್ಯೂಬರು, ಸಂಚಾರಿ ಸತೀಶ್ ಅಂತ. ನಾವು ಅವ್ರ ವಿಡಿಯೋಗಳು ಎವ್ರಿಡೇ ನೋಡ್ತಾ ಇರ್ತೀವಿ. ಅವರು ಅಷ್ಟೇ ಆಟೋದಲ್ಲಿ ತಪ್ಪು ಮಾಡಿದ್ರೆ ಆಟೋದವರು ಪರವಾಗಿ ಮಾತಾಡ್ತಾರೆ, ವಿರೋಧವಾಗಿ. ಬೈಕ್ ಟ್ಯಾಕ್ಸಿ ಅವ್ರು ತಪ್ಪು ಮಾಡಿದ್ರೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾತಾಡ್ತಾರೆ. ಅವ್ರೇನು ಯಾವ ಪರನೂ ಇಲ್ಲ, ಯಾರು ವಿರೋಧನಲ್ಲ. ತಪ್ಪು ಎಲ್ಲಿ ನಡೀತೆ ಅದರ ಪರ ಅವರು ಮಾತಾಡ್ತಾರೆ. ಈಗ ಅವ್ರಿಗೂ ಗೊತ್ತು, ಇವತ್ತು ಕೆಲವೊಂದಿಷ್ಟು ಜನ ಆಟೋ ಡ್ರೈವರ್ಸ್ಗಳಿಂದವ ಮಾಡ್ತಕ್ಕಂಥ ಮಿಸ್ಟೇಕು, ತಪ್ಪುಗಳಿಂದ, ಗುಂಡಾಗಿರಿಯಿಂದವ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರು ಬಂದಿದೆ. ಒಳ್ಳೆಗೂ ಕಾಲ ಇಲ್ಲ ಬೆಂಗಳೂರಲ್ಲಿ. ಈ ಥರ ಆಗಿದೆ ಅಂತ ಅವ್ರಿಗೂ ಕೂಡ ಗೊತ್ತು. ಅವರು ಕೂಡ ಮನವರಿಕೆ ಮಾಡಿ ತಿಳಿಸ್ತಾ ಇರ್ತಾರೆ ಎಲ್ಲ ವಿಡಿಯೋದಲ್ಲಿನೂ. ಈ ಥರ ದಯವಿಟ್ಟು ಯಾರು ಮಾಡಬೇಡಿ ನಮ್ಮ ಆಟೋ ಡ್ರೈವರ್ಗಳು. ನೀವು ಕೊಡೋದ್ರಿಂದ ತೊಂದರೆಯಿಂದ ಇವತ್ತು ಪಬ್ಲಿಕ್ಸ್ ಕೂಡ ಆಟೋಗೆ ಯಾರು ಬುಕ್ ಮಾಡ್ತಾರೆ, ಬರ್ತಾ ಇಲ್ಲ. ದುಬಾರಿ ಹಣ ಕೇಳ್ತೀರಾ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳೇ ತೊಂದರೆ ಕೊಡ್ತೀರಾ. ಈ ಥರ ಎಲ್ಲ ಮಾಡಬೇಡಿ. ಅದಕ್ಕೆಲ್ಲ ಒಂದು ಕಾನೂನು ವ್ಯವಸ್ಥೆ ಇದೆ, ಅದೇನು ಮಾಡ್ಬೇಕು ಅವ್ರು ಮಾಡ್ತಾರೆ ಅಂತ ಎಷ್ಟೋ ವಿಡಿಯೋಗಳು ಅವರು ತಿಳಿಸ್ಕೊಡ್ತಾ ಇದ್ರು. ನಾವು ಎರಡೇ ಅವ್ರ ವಿಡಿಯೋನ ವಾಚ್ ಮಾಡ್ತಾ ಇರ್ತೀವಿ ಅಲ್ವಾ. ಈ ಥರದಾಗ ನಾವು ಯಾವತ್ತೂ ಏನು ಮಾತಾಡಲ್ಲ. ಯಾಕೆಂದ್ರೆ ಯಾರು ನ್ಯಾಯದ ಪರ ಮಾತಾಡ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಆಗಿ ಮಾತಾಡ್ತೀವಿ. ಪಾಪ ಆ ವ್ಯಕ್ತಿ ಏನು ಮಾತಾಡಿಲ್ಲ, ಆಟೋ ಸ್ಟ್ಯಾಂಡಲ್ಲಿ ಹಾಕೊಂಡಿದ್ದಾನೆ ಮೆಟ್ರೋ ಸ್ಟೇಷನಲ್ಲಿ ಮೊನ್ನೆ. ನಾವು ಬೇರೆ ಯಾರು ಅಂದ್ಕೊಂಡಿದ್ದು. ಆಮೇಲೆ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತಾಗಿದ್ದು ಅವರೇ ಸಂಚಾರಿ ಸತೀಶ್ಗೆ ಈ ಥರ ಆಗಿರೋದು ಅಂತವ. ನಿಮ್ಮ ಆಟೋ ಡ್ರೈವರ್ಗಳಿಗೆ ನಿಮ್ಮಲ್ಲೇ ಸೇಫ್ಟಿ ಇಲ್ಲ, ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ. ಇನ್ನು ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ ವಿಡಿಯೋಗಳು ತಗೊಂಡು. ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಪ್ಪ. ಹಂಗಾರೆ ನೀನು ಏಕೆ ಮಾತಾಡೋಕೆ ಆಗ್ತಾ ಇಲ್ಲ? ನಿಮ್ಮ ಕೈಲಿ ಧೈರ್ಯ ಇಲ್ವಾ? ಏನಾದ್ರು ಮಾಡ್ಬಿಡ್ತಾರ ನಿಮ್ಮ ಆಟೋದವ್ರು ನಿಮ್ಮನ್ನ? ಈ ನ್ಯಾಯವಾಗಿ ಮಾತಾಡಿರಿ. ಯಾರು ಏನ್ರಿ ಮಾಡ್ತಾರೆ? ತಪ್ಪು ಎಲ್ಲಿ ನಡೀತಲ್ಲಿ ತಪ್ಪು ಅಂತ ತೋರಿಸಿ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾವುದೋ ನೀವು ಒಂದು ಪಬ್ಲಿಸಿಟಿ ಆಗೋಕ್ಕೋಸ್ಕರ ಇನ್ಯಾರ್ದೋ ವಿಡಿಯೋ ತಗೊಂಡು ಅದು ಎಡಿಟ್ ಮಾಡಿ ಟ್ಯಾಗ್ ಮಾಡಿ ಅವರಿಗೆಲ್ಲ ನೀವು ಬೆದರಿಕೆ ಹಾಕೋದಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದು ಅಲ್ವಾ? ಆ ವ್ಯಕ್ತಿಗೆ ಎಷ್ಟು ಗುಂಡಾಗಿರಿ ವರ್ತನೆ ಮಾಡಿದ್ದಾರೆ ಮೊನ್ನೆ. ಒಬ್ಬ ಆಟೋ ಡ್ರೈವರ್, ಅವರು ಒಬ್ಬ ಸಮಾಜ ಸೇವೆಗಳಲ್ಲಿ ಆಕ್ಟಿವೇಟ್ ಆಗಿರ್ತಾರೆ, ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ. ಅವ್ರಿಗೆ ನೀವು ಈ ಥರ ಮಾಡಿಬಿಟ್ರೆ ಆ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಪಿಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ್ನ ಅರೆಸ್ಟ್ ಕೂಡ ಮಾಡಿ ಲಾಸ್ಟಲ್ಲಿ ಸುಮ್ಮನೆ ಕೇಸ್ ಮೂವ್ ಮಾಡೋದು ಬೇಡ, ಇಲ್ಲೇ ಸಾರಿ ಕೇಳಿ ಅಂತ ಹೇಳಿ ಲಾಸ್ಟಿಗೆ ಕ್ಷಮಾಪಣೆ ಕೇಳಿ ಕೇಸ್ ಕ್ಲೋಸ್ ಮಾಡ್ಕೊಂಡು ಬಂದರು. ಆ ವ್ಯಕ್ತಿಗೆ ಏನಾಗಬೇಕು ಶಿಕ್ಷೆ ಆಗೋಯ್ತು. ಬೇಕಿತ್ತ ಇದೆಲ್ಲ ಗುಂಡಗಿರಿ ವರ್ತನೆ? ನಾಳೆ ದಿನ ವ್ಯಕ್ತಿ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತಾ? ಅವ್ರ ಅಕ್ಕಪಕ್ಕದ ಮನೆಗಳಲ್ಲಿ ರೆಸ್ಪೆಕ್ಟ್ ಕೊಡ್ತಾರಾ? ಅವ್ರ ಫ್ಯಾಮಿಲಿಲಿ ಮರ್ಯಾದೆ ಕೊಡ್ತಾರ ಅವ್ರಿಗೆ? ಅವ್ರು ಇರೋ ಜಾಗದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತಾ? ರೀ, ನೀವು ಮಾಡೋದೆಲ್ಲ ಒಂದು ನಿಮಿಷದಷ್ಟೇ ರೀ ರೌಡಿಸಮ್, ಗುಂಡಾಗಿರಿ. ನೆಕ್ಸ್ಟ್ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನೀವೇ ಎದುರಿಸ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಈ ಥರದ ಎಷ್ಟು ಘಟನೆ ಪ್ರತಿನಿತ್ಯ ಆಟೋದಲ್ಲಿ ಜಾಸ್ತಿ ಆಗ್ತಾನೆ ಇದ್ದಾವೆ. ಒಂದು ವಾರದಲ್ಲೇ ಮೆಜೆಸ್ಟಿಕ್ಕಲ್ಲಿ 2 ಆಗೋಯ್ತು, ಪಿಣ್ಯದಲ್ಲಿ ಆಗೋಯ್ತು. ಅವೆಲ್ಲ ನಾವು ಹೇಳ್ಬೇಕಾ? ಎಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವೊಬ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ, ಫೇಸ್ಬುಕ್ಕಲ್ಲಿ. ನೀವು ಮಾಡ್ತಕ್ಕಂಥ ಮಿಸ್ಟೇಕ್, ತಪ್ಪುಗಳು ಎಷ್ಟು ಲಕ್ಷಾಂತರ ಜನ ನೋಡಿದ್ರು ಅಲ್ವಾ? ಈ ಥರ ಎಲ್ಲ ಮಾಡೋದು ತಪ್ಪು. ನಾವು ಅದನ್ನೇ ಹೇಳೋದು, ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತೀವಿ. ಯಾರೋ ಒಂದಿಷ್ಟು ಜನ ಮಾಡ್ತಕ್ಕಂಥ ತಪ್ಪಿಗೆ ಎಲ್ಲ ಆಟೋ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು, ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಅಂತ ನಾವು ಹೇಳ್ತಿರೋದು. ಇನ್ನು ಅದಕ್ಕೇನೆ ನನಗೆ ದೊಡ್ಡದಾಗಿ ವಾರ್ನಿಂಗ್ ಕೊಡೋದು, ಎಚ್ಚರಿಕೆ ಕೊಡೋದು. ಫಸ್ಟ್ ನಾವು ಏನು ಮಾತಾಡಿದೀವಿ ಅನ್ನೋದು ಫಸ್ಟ್ ತಿಳ್ಕೊಂಡು ಮಾತಾಡಬೇಕು. ನಾವೆಲ್ಲ ಆಟೋದವರೆಲ್ಲ ಸರಿ ಇಲ್ಲ ಅಂತ ಎಲ್ಲರೂ ಹೇಳಿದ್ನ? ಬೈಕ್ ಟ್ಯಾಕ್ಸಿಯವ್ರು ಎಲ್ಲರೂ ಸರಿ ಇದ್ದಾರೆ ಅಂತ ಹೇಳಿದಿನ? ಇಲ್ಲ. ಬೈಕ್ ಟ್ಯಾಕ್ಸಿಲಿ ತಪ್ಪು ಮಾಡಿದ್ರೆ ಬೈಕ್ ಟ್ಯಾಕ್ಸಿಲಿ ತಪ್ಪಾಗಿದೆ, ಇವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮಿಸ್ಬಿಹೇವ್ ಮಾಡಿದ್ರೆ ಅಂತ ಅದ್ರ ಬಗ್ಗೆನೂ ಧ್ವನಿ ಎತ್ತಿ ಮಾತಾಡಿದ್ದೀವಿ. ಆಟೋದಲ್ಲಿ ಎಷ್ಟು ಬೈಕ್ ಟ್ಯಾಕ್ಸಿ ತೊಂದರೆ ಕೊಟ್ಟಿದ್ದಾರೆ, ಪಬ್ಲಿಕ್ಸ್ಗೆ ಎಷ್ಟು ತೊಂದರೆ ಆಗಿದೆ, ನಿಮ್ಮ ಆಟೋ ಡ್ರೈವರ್ಗಳಿಗೆ ತೊಂದರೆ ಆಗಿದೆ, ಅದ್ರ ಬಗ್ಗೆನೂ ಧ್ವನಿ ಎತ್ತಿ ಮಾತಾಡಿದ್ದೀವಿ ಅಲ್ವಾ? ತಪ್ಪು ಎಲ್ಲಿ ನಡೆಯುತ್ತೆ ಅಲ್ಲಿ ಮಾತಾಡ್ತೀವಿ. ಅದು ಮಾತಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಭಾರತೀಯ ಪ್ರಜೆನಿಗೆ ಇದೆ. ಪ್ರಜಾಪ್ರಭುತ್ವ ದೇಶ ಇದು. ಯಾರೇ ತಪ್ಪು ಮಾಡಲಿ, ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀವಿ, ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ತಪ್ಪು ಯಾರೇ ಮಾಡಿದ್ರು ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ ಅಲ್ವಾ? ಅಂಥದ್ರಲ್ಲಿ ನೀನು ಇದ್ರ ಬಗ್ಗೆ ಒಂದು ವಾಯ್ಸ್ ಕೂಡ ಎಲ್ಲೂ ರೇಸ್ ಮಾಡಿಲ್ಲ. ಅಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಸಿಟಿ ಆಗೋಯ್ತು ಆ ವಿಡಿಯೋ. ಈ ಥರ ಯಾಕಪ್ಪ ಮಾಡ್ತೀರಾ? ನಿಮ್ಮಂಥರಿಂದ ಎಲ್ಲ ಆಟೋ ಡ್ರೈವರ್ಗೂ ಕೆಟ್ಟ ಹೆಸರು ಬರ್ತಾ ಇದೆ. ಈ ಥರ ಮಾಡಬೇಡಿ. ಈ ಥರ ಶಿಕ್ಷೆ ಆಗಬೇಕು ಅಂತ ಯಾರಿಗಾರು ಒಂದು ವಿಡಿಯೋದಲ್ಲಿ ಎಲ್ಲರೂ ತೋರಿಸ್ಬಿಟ್ರೆ ನೀವು ಮಾಡಿ? ಎಲ್ಲೂ ಇಲ್ಲ. ಯಾರ್ದೋ ವಿಡಿಯೋ ತಗೊಂಡು ಯಾರಿಗೋ ಬೆದರಿಕೆ ಹಾಕ್ಕೊಂಡು ಮಾಡೋದಲ್ಲ ಸ್ವಾಮಿ. ನ್ಯಾಯವಾದ ಪರವಾಗಿ ಹೋರಾಡಬೇಕು. ಅದು ಒಬ್ಬ ಮನುಷ್ಯದ ಲಕ್ಷಣ. ತಿಳ್ಕೊಳ್ಳಿ ಫಸ್ಟು. ಸುಮ್ಮನೆ ಬಾಯಿ ಬಂದಂಗೆ ಹೆಂಗೋ ಮಾತಾಡ್ಬಿಡೋದಲ್ಲ. ನಾವು ಎಷ್ಟೋ ವಿಡಿಯೋಗಳು ಮಾಡ್ಕೊಂಡು ಬಂದಿದ್ದೀವಿ. ಬೈಕ್ ಟ್ಯಾಕ್ಸಿದ ಮಾಡಿದ್ದೀನಿ, ಆಟೋದನ್ನು ಮಾಡಿದ್ದೀನಿ.
ಯಾರು ತಪ್ಪು ಮಾಡಿದಾರೆ ಅದ್ರ ಬಗ್ಗೆನೇ ಮಾತಾಡಿದ್ವಿ ಇವತ್ತು ಧ್ವನಿ ಎತ್ತಿ. ತಪ್ಪು ಮಾಡಿದವ್ರ ಬಗ್ಗೆ ಯಾವತ್ತೂ ನಾವು ಮಾತಾಡಿಲ್ಲ. ಎಲ್ಲ ಆಟೋ ಡಿಪಾರ್ಟ್ಮೆಂಟ್ ಸರಿ ಇಲ್ಲ, ಎಲ್ಲ ಕ್ಯಾಬ್ ಡಿಪಾರ್ಟ್ಮೆಂಟು ಸರಿ ಇಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕರೆಕ್ಟ್ ಆಗಿದ್ದಾರೆ ಅಂತ ನಾನು ಯಾವ ವಿಡಿಯೋದಲ್ಲ ಹೇಳಿದ್ರೆ ತೋರಿಸ್ಬಿಡು. ಅನ್ನೆಸೆಸರಿ ಸುಮ್ಮನೆ ಮಾತಾಡೋದು ದೊಡ್ಡದಲ್ಲ. ಅದ್ರ ನೆಕ್ಸ್ಟ್ ಪರಿಣಾಮ ಎದುರಿಸ್ಬೇಕಾಗತ್ತೆ, ಅದು ತಿಳ್ಕೊಳ್ಳಿ ಫಸ್ಟು. ಆ ವ್ಯಕ್ತಿ ಮಾಡಿದ ತಪ್ಪಿಗೆ ಶಿಕ್ಷೆ ಆಗೋಯ್ತು ಅಲ್ವಾ. ಇನ್ನೂ ಸ್ವಲ್ಪ ದಿನ ಹೋದ್ರೆ ಬೆಂಗಳೂರು ಪೊಲೀಸೇ ಆಕ್ಟಿವ್ ಆಗ್ತಾರೆ. ಇಂಥವ್ರಿಗೆಲ್ಲ ಅವರೇ ಕಡಿವಾಣ ಆಗ್ತಾರೆ. ಒಂದು ಎಚ್ಚರಿಕೆ, ಒಂದು ವಾಯ್ಸ್ ಸಂದೇಶ ಕಳಿಸ್ತಾರೆ. ಯಾವ ಆಟೋ ಸ್ಟ್ಯಾಂಡು, ಯಾವ ಬಸ್ ಸ್ಟ್ಯಾಂಡು, ಯಾರು ರೈಲ್ವೆ ಸ್ಟೇಷನ್ ನಿಮ್ಮ ಹೆಸರಿಗೆ ಯಾರು ಬರ್ಕೊಟ್ಟಿಲ್ಲಪ್ಪ ಸ್ವಾಮಿ. ಇವು ಬೆಂಗಳೂರಲ್ಲಿ ಯಾರು ಎಲ್ಲಿ ಬೇಕಾದ್ರೂ ದುಡಿಬೋದು, ಎಲ್ಲಿ ಬೇಕಾದ್ರೂ ಆಟೋ ನಿಲ್ಲಿಸ್ಕೋಬೋದು, ಎಲ್ಲಿ ಬೇಕಾದ್ರೂ ಬಾಡಿಗೆ ಹೊಡಿಬೋದು. ಯಾರೇನು ರಿಜಿಸ್ಟರ್ ಮಾಡಿ ಖಾತೆ ಮಾಡಿ ಯಾರ ಹೆಸರಿಗೂ ಕೊಟ್ಟಿಲ್ಲ ಬೆಂಗಳೂರನ್ನ, ಆಯ್ತಾ. ಎಲ್ಲರೂ ದುಡಿಯೋಕ್ಕೆ ಬಂದಿರೋದು ಬೆಂಗಳೂರಿಗೆ ಹೊರಗಡೆಯಿಂದ. ಹಂಗಾಗಿ ಎಲ್ಲರೂ ಹೊಂದ್ಕೊಂಡು ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ಬೇಕು, ಅಣ್ಣ ತಮ್ಮಂದಿರ್ತಾರ. ಅದು ಬಿಟ್ಬಿಟ್ಟು ನೀವೇ ಕಚ್ಚಾಡ್ಕೊಂಡು ನೀವೇ ಜಗಳ ಆಡ್ಕೊಂಡು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಇವೆಲ್ಲ ನಿಮ್ಮ ಮಾನ ಮರ್ಯಾದೆ ನೀವೇ ಕಳ್ಕೊತೀರಾ? ಇದೆಲ್ಲ ಬೇಕಾ ನಿಮಗೆ? ಹೇಳಿ. ಇವತ್ತು ನಿಮ್ಮ ಆಟೋ ಸಂಘಟನೆಗಳು ಎಷ್ಟೋ ಉಗಿತಾ ಇದ್ದಾರೆ ಮಕ್ಕಳು ನಿಮಗೆ ಚೀತು ಅಂತವ ಈ ಥರ ಮಾಡೋರಿಗೆಲ್ಲನ. ಇದೆಲ್ಲ ಬೇಕಾ ನಿಮಗೆ? ಹೇಳಿ. ಇವೆಲ್ಲ ಫಸ್ಟ್ ಗುಂಡಾಗಿರಿ ಬಿಡಿ, ಒಳ್ಳೆ ತಂದಲ್ಲಿ ಬದುಕಿ. ಇಲ್ಲೇನು ಯಾರು 1000 ವರ್ಷ ಬದುಕಲ್ಲ ಭೂಮಿ ಮೇಲೆ. ಬಂದಿರೋದು 4 ದಿವಸ. ಎಲ್ಲರೂ ಒಟ್ಟಾಗಿ ಹೊಂದ್ಕೊಂಡು ಅಣ್ಣ ತಮ್ಮ ಥರ ಹೋಗ್ಬೇಕು ಅಲ್ಲ. ಎಲ್ಲ ಕನ್ನಡದವ್ರೇನೆ, ಯಾರೇನು ಬೇರೆಯವರಲ್ಲ. ನೀನು ಕನ್ನಡದನೇ, ಅವನು ಕನ್ನಡದನೇ. ಅಪ್ಪ ನೀವೇ ಹಿಂಗೆ ಕಿತ್ತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಮೊನ್ನೆ. ಎಷ್ಟು ದೊಡ್ಡ ಇಶ್ಯೂ ಆಗೋಯ್ತು ಅದು. ಬೇಕಿತ್ತ ನಿಮಗೆಲ್ಲ ಇದು? ಏನೋ ಒಂದು ನಿಮಿಷ ನಿಮ್ಮ ಪಬ್ಲಿಸಿಟಿ, ನಿಮ್ಮ ಬಿಲ್ಡಪ್ ಕೊಡೋಕ್ಕೋಸ್ಕರ ನಿಮ್ಗೆ ಈಗ ಕರೆದ್ಬಿಟ್ರೆ ನಾನು ಫೋನ್ ಮಾಡಿ 4 ಜನ ಬಂದ್ಬಿಡ್ತಾರೆ ನನ್ನ ಸಪೋರ್ಟ್ಗಿದ್ದಾರೆ ಅಂತವ ಬಿಲ್ಡಪ್ ಕೊಡ್ತೀರಾ. ಈ ಥರ ಪ್ರಾಬ್ಲಮ್ ಆದಾಗ ಯಾರೂ ಬರೋಲ್ಲ ನಿನ್ನ ಬ್ಯಾಕ್ ಸಪೋರ್ಟಿಗೆ. ನೀನೇ ಹೋಗ್ಬೇಕು ಸ್ಟೇಷನ್ಗೆ, ನೀನೇ ಫೇಸ್ ಮಾಡಬೇಕು ಆಯಿತಾ. ಅದೇನಾದ್ರು ಕೇಸ್ ಮುಂದೆ ಫೈಲ್ ಮಾಡಿ FIR ಹಾಕಿ ನೆಕ್ಸ್ಟ್ ಪೊಸಿಷನ್ ಆದರೆ ಏನು ಮಾಡ್ತಾಯಿದ್ದೆ? ಕಂಬಿ ಎಣಿಸ್ಬೇಕಾಗಿತ್ತು. ಏನಾದ್ರು ಅಷ್ಟಕ್ಕೆ ಸಾರಿ ಕೇಳ್ಕೊಂಡು ಅಷ್ಟಕ್ಕೆ ಕ್ಲೋಸ್ ಮಾಡ್ಕೊಂಡು ಬಂದರು. ಅವ್ರು ಒಳ್ಳೆ ವ್ಯಕ್ತಿ ಆಗಿರೋದಕ್ಕೆ. ಅದಕ್ಕೆ ಈ ಥರದವ್ರಿಗೆಲ್ಲ ಬುದ್ಧಿ ಕಲಿಸ್ತಾ ಇರಬೇಕು ಅವಾಗೇನೆ. ಅಲ್ಲ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಗಾದೆ ಹೇಳೋದು. ಹಂಗೆ ಎಲ್ಲಿ ತಪ್ಪು ಮಾಡ್ತಾರೆ ಅಲ್ಲೇ ಶಿಕ್ಷೆ ಆಗ್ಬಿಡ್ಬೇಕು. ಬಿಟ್ಕೊಂಡು ಹೋದಷ್ಟು ಇವ್ರದ್ದು ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಬ್ರದ್ದು. ಅದು ಯಾರೇ ಆಗಿರಲಿ, ಅವ್ರು ಇವರು ಅಂತ ನಾವು ಯಾರನ್ನ ಮೆನ್ಷನ್ ಮಾಡಿ ಮಾತಾಡೋಕ್ಕಾಗಲ್ಲ. ತಪ್ಪು ಯಾರೇ ಮಾಡಲಿ, ಎಲ್ಲೇ ಮಾಡಲಿ, ಅಲ್ಲೇ ಅಲ್ಲೇ ಬಹುಮಾನ ಅಂತ ಈ ಥರ ಕೊಟ್ಟಾಗ ಮಾತ್ರನೇ ಬುದ್ಧಿ ಕಲಿಯೋದವರು. ಆ ವ್ಯಕ್ತಿಗೆ ಆಯಿತು, ಮುಂದಿನ ದಿನ ಇವನಿಲ್ಲೋ ಅವನ ವ್ಯಕ್ತಿ ಯಾರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ. ತಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಸೈಲೆಂಟಾಗಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ಮೇಲೆ. ಈ ಥರ ಯಾರೇ ತಪ್ಪು ಮಾಡಲಿ ಎದುರದಂಗೆ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಬಿಡಿ. ಅವ್ರ ವಿರುದ್ಧ ಪಕ್ಕ ಆಕ್ಷನ್ ತಗೊಂತಾರೆ ಅಲ್ವಾ. ಆ ವ್ಯಕ್ತಿ ಆ ಕೆಲಸ ಮಾಡಿದ್ರು, ಅವ್ರಿಗೆ ಏನು ತಪ್ಪಾಯ್ತು ಆ ಶಿಕ್ಷೆ ಕೊಟ್ಟರು. ಯಾರೇನು ದೊಡ್ಡ ಮೇಧಾವಿ ಅಲ್ಲ ಇಲ್ಲಿ, ಯಾರೇನು ದೊಡ್ಡ ಸಾಚಗಳಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ಸಣ್ಣ ಪುಟ್ಟವು. ಯಾರು ತಪ್ಪು ಮಾಡೋದೇ ಇಲ್ಲ ಅಂತ ಯಾರನ್ನೂ ಹೇಳೋಕ್ಕಾಗಲ್ಲ. ಆ ತಪ್ಪನ್ನ ತಿದ್ದುಕೊಂಡು ಹೋಗ್ಬೇಕು ಅಷ್ಟೇ ಮನುಷ್ಯ ಆದವನು. ಅದು ಬಿಟ್ಬಿಟ್ಟು ದೊಡ್ಡದಾಗಿ ಏನೋ ಇನ್ನೊಬ್ಬರು ಅದ್ರ ಬಗ್ಗೆ ವಿಡಿಯೋ ಮಾಡ್ತಿ, ಇದ್ರ ಬಗ್ಗೆ ವಿಡಿಯೋ ಮತ್ತು ಸುಮ್ಮನೆ ಬೆದರಿಕೆ ಹಾಕೊಂಡು ಮಾಡೋದಲ್ಲ. ತಪ್ಪು ಯಾರು ಮಾಡ್ತಾರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಅಷ್ಟೇ ನಾನು ಹೇಳೋದು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಆಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಎವ್ರಿಡೇ ಇದೇ ಥರ ಬರ್ತಾ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ. ನಾವು ಕೂಡ ಎವ್ರಿಡೇ ಇದೇ ಥರ ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಬ್ಯಾಕ್ ಸಪೋರ್ಟ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.